ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪಾಜಿ ಆತ್ಮೀಯರೇ, ಬಳ್ಳಾರಿ ಮತ್ತೊಮ್ಮೆ ಗದ್ದಲದಲ್ಲಿ ಮತ್ತೊಮ್ಮೆ ರಿಪಬ್ಲಿಕ್ ಆಗಲಿಕ್ಕೆ ಹೊರಟಿದೆ. ರಿಪಬ್ಲಿಕ್ ಈಗ ಇದ್ದಿದ್ದೆ ಯಾರೇ ಬಂದರೂ ಗುಂಡಾಗಿರಿಗೆ ಆಸ್ಪದ ನಡ್ಕೊಂಡು ಬಂದಂಥದ್ದಾಗ್ಯದ. ಇತಿಹಾಸರಿಗೆ ಒಂದು ಏನೋ ಅಲ್ಲಮ್ಮ ವೀರಭದ್ರಪ್ಪನಂಥವ್ರು ಸಜ್ಜನರು ಬಂದು ಇರ್ಬೋದು ಬಳ್ಳಾರಿ ಏರಿಯಾದಲ್ಲಿ. ಆದರೂ ಆಂಧ್ರದ ಪ್ರಭಾವ ಗಾಳಿಯಲ್ಲಿ ಭಾಳಷ್ಟು ಇವತ್ತು ನೋಡಿ ರೆಡ್ಡಿ ವರ್ಸಸ್ ರೆಡ್ಡಿ ನಡೆದು ಬಿಟ್ಟದ. ಒಂದು ಕಡೆ ಭರತ್ ರೆಡ್ಡಿಯವರು ನಾರ, ಇನ್ನೊಂದು ಕಡೆ ನಮ್ಮ ಜನಾರ್ದನ್ ರೆಡ್ಡಿಯವರು, ಇಬ್ಬರು ಇತಿಹಾಸನೂ ರಕ್ತಶಕ್ತ, ಇದರಲ್ಲಿ ಎರಡು ಮಾತಿಲ್ಲ. ಇವ್ರಿಗೆ ಬೆಂಬಲಿಗರಿಗೆ ಅನೇಕರಿದ್ದಾರೆ ಆ ಮಾತು. ಒಂದು ಕಡೆ ಸತೀಶ ರೆಡ್ಡಿ, ಇವ್ರ ಕಡೆ ಶ್ರೀರಾಮುಲು ಮತ್ತು ಇನ್ನು ಸೋಮಶೇಖರ್ ರೆಡ್ಡಿ ಮತ್ತು ಅನೇಕರು ಜೊತೆ ಒಬ್ಬರಿಂದ ಒಬ್ಬರು ಹಾಗೆ ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತುಗಳಲ್ಲಿ ಭಾಳ ಗಮನಿಸಿ ನೋಡಬೇಕಾಗಿದೆ. ಒಂದಿದ್ದು ರಾಜಶೇಖರ್ ಅಂತೇನು ಪಾಪ ಹುಡುಗ ಈ ಒಂದು ಗುದ್ದಾಟದಲ್ಲಿ, ಈ ಮಧ್ಯಾಹ್ನಗಳ ಗುದ್ದಾಟದಲ್ಲಿ ಸಿಕ್ಕ ಸತ್ತು ಹೋಗಿಬಿಡ್ತು. ಯಾರ್ದು ಗುಂಡಾಯಿತು ಏನು ಅನ್ನೋದು ಮುಖ್ಯ ಅಲ್ಲ, ಜೀವಂತೆ ಹೋಯ್ತಿಲ್ಲ. ಅದು ನಿಧಾನಕ್ಕೆ ಭರತ್ ರೆಡ್ಡಿಯವರ ಬೆಂಬಲಿಗರು ಅವರು ಹರಿಸಿದ್ದಾರೆ ಅನ್ನುವಂಥ ಮಾತುಗಳು ಮುಂದೆ ಬರ್ತಾಯಿದ್ದಾವೆ. ಅದು ಪೂರ್ತಿ ತನಿಖೆಗೆ ಹೊರಬರಬೇಕಾಗಿದೆ, ಬರ್ತದೆ ಮೋಸ್ಟ್ಲಿ ಏನು ಸತ್ಯದ ಅದು. ಇದು ಯಾರೋ ಮಾಡಲಿ ತಪ್ಪು ಅಪರಾಧ ಅವರಿಗೆ ಮಾಡಿದವರು ಶಿಕ್ಷೆ ಆಗಲೇಬೇಕಾದ್ದು ಒಂದು ಕರ್ಮಧರ್ಮ. ಇಂಥ ಒಂದು ಸಂದರ್ಭದಲ್ಲಿ ಒಂದಿಷ್ಟು ನಮ್ಮಲ್ಲಿ ಒಂದಿಷ್ಟು ನಾವು ಯಾಕೆ ಪಾದಯಾತ್ರೆ ಮಾಡಬಾರ್ದು ಅಂತೇಳಿ ನಮ್ಮ ಶ್ರೀರಾಮುಲು ಇದು ಅಂದರೆ ಭರತ್ ರೆಡ್ಡಿಯವರು ನೀವು ಏನಾದರೂ ಮತ್ತು ಅಲ್ಲಿ DYSP ಅವರು ನೀವು ಹೊಡೆದ ಅಮಾನತು ಮಾಡಲಿಲ್ಲ ಅಂದ್ರೆ ನಾವು ಪಾದಯಾತ್ರೆ ಮಾಡ್ತೀವಿ, ಗುಂಡಾಗರ್ದಿಯ ನಾಡನ್ನು ಮಾಡ್ತಾಯಿದ್ದೀರಿ ಅನ್ನುವಂಗೆ ನಮ್ಮ ಬಳ್ಳಾರಿ ಶ್ರೀರಾಮುಲು ಅವರು ಇನ್ನು ಪಾದಯಾತ್ರೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ನಿಜವಾಗಿಯೂ ಮೆಚ್ಚುವಂಥ ವಿಷಯ. ಅಡ್ಡಿಲ್ಲ ರೀ, ನೀವು ಪರಿವರ್ತನೆ ಆಗಿದ್ದೀರಪ್ಪ ಅಂತಂದ್ರೆ, ಸಜ್ಜನರಾಗಿದ್ದೀರಿ ಅಂದ್ರೆ ಮಾಡಲೇಬೇಕಾದಂಥದ್ದು. ಯಾಕಂದ್ರೆ ಯಾರು ತಪ್ಪು ಮಾಡಿದ್ರು ಅಷ್ಟೇ. ಯಾರದಾಗ ಜನಾರ್ದನ್ ರೆಡ್ಡಿಯವರು ತಪ್ಪು ಮಾಡಿದ್ರು, ಅದಕ್ಕೆ ನಮ್ಮ ಸಿದ್ದರಾಮಯ್ಯರು ಶೆಡ್ ಹೊಡೆದವು ಮಾಡಿ ಹೋಗಿ ಬಂದರು ಬಳ್ಳಾರಿ ತನಕ. ಅದೊಂದು ಜಾತ್ರೆ ಆಗಿತ್ತು. ಈಗ ನಿಮ್ಮದಾಗಲಿ ಯಾರು ತಪ್ಪು ಹೊರಗೆ ಬರಲಿ, ಅದರಲ್ಲಿ ಇಲ್ಲದ್ರೆ ಮಾಡಿರಿ ಪಾದಯಾತ್ರೆ ಒಳಗೆ ನಿಮಗೂ ಒಂದಿಷ್ಟು ಆರೋಗ್ಯ ಸರಿ ಆಗ್ಬೋದು, ಜೊತೆಗೆ ಜನಮನೆ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಆ ದಿಶೆಯಲ್ಲೇ ಒಪ್ಪುವಂಥ ವಿಷಯ. ಯಾಕಂದ್ರೆ ನಡೆದದ್ದು ಒಂದು ಇಲ್ಲಿ ಹತ್ಯೆ ಆಗ್ಯದ, ಪಾಪೊಬ್ಬ ಅಮಾಯಕತ್ನ ಹೇಳೋದಿಲ್ಲ ಅದನ್ನು. ಆ ಗದ್ದೆದಲ್ಲಿ ಇದ್ದಂಥ ವ್ಯಕ್ತಿ ಹತ್ಯೆ ಆಗ್ಯದ. ಅದನ್ನು ಇವತ್ತು ಎಲ್ಲರೂ ಖಂಡಿಸಬೇಕಾಗಿದೆ. ಇನ್ನು ಅದೇನೇ ಇರಲಿ, ಈಗಂತೂ ತೀರಿ ಹೋದಂತಹ ಆ ರಾಜಶೇಖರ್ಗೆ ಅವರಿಗೆ ಸುಜಿತ್ ಮನಿ ಅವರಿಗೆ ಹಿಂಬಾಲಕರಿಗೆ ಅಂದ್ರೆ ತಂದೆ ತಾಯಿಗಾಗಿರ್ಬೋದು ಅಥವಾ ಪರಿವಾರಕ್ಕೆ ಕುಟುಂಬಕ್ಕೆ ಮುಂದೆ 20 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ಪರಿಹಾರ ಕೊಡಲಾದ ಸರ್ಕಾರ ಪರವಾಗಿ ಒಂದು ರೀತಿಯಿಂದ ಕಾಂಗ್ರೆಸ್ ತಮ್ಮ ತಪ್ಪು ದಂಡವನ್ನು ತಾನೇ ಕೊಟ್ಟಂಗಾಗಿದೆ. ಮತ್ತು ಮಾಡಿದ್ದು ಸಹಾಯ ಮಾಡಿದ್ದು ಉತ್ತಮವಾದ ವಿಷಯ. ಆದರೆ ಸತ್ತು ಹೋಯ್ತಾರೆ ಒಬ್ಬ ವ್ಯಕ್ತಿ, ಅದಕ್ಕೆ ಪರಿಹಾರ ಏನನ್ನೋದು, ಅದಕ್ಕೆ ಪರಿಹಾರ ಏನಿಲ್ಲ ಅನ್ನುವಂಥದ್ದು. ಸತ್ತು ಹೋಗ್ಬಿಟ್ಟಪ್ಪ, ಏನು ಮಾಡೋಕ್ಕಾಗುವುದಿಲ್ಲ ಅನ್ನುವಂಥ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಎಲ್ಲ ದಿಶೆಯಲ್ಲೇ ಇನ್ನೊಂದು ಏನಪ್ಪ ಅಂತ ಡೆವಲಪ್ಮೆಂಟ್ ಆಗಿದ್ರೆ, ಈ ಒಂದು ಗದ್ದಲದಲ್ಲೇ ಈ ಪೊಲೀಸರು ಸಹಿತ ಗದ್ದಲ್ರಿ. ಯಾರ ಕಡೆ ಇರಬೇಕು, ಯಾರ ಪರ ಇರಬೇಕು, ಯಾರು ವಿರೋಧ ಇರಬೇಕು. ಅಧಿಕಾರದಲ್ಲಿದ್ದಾರೆ ಕಾಂಗ್ರೆಸ್ಸಿಗರ ಜೊತೆಗೆ DYSP ಕಾಣಿಸ್ಕೊಳ್ತಾ ಇದ್ದಾರೆ. ಭರತ್ ರೆಡ್ಡಿ ಜೊತೆ ಅಂತ ಆರೋಪ ಮಾಡ್ತಾಯಿದ್ದಾರೆ ನಮ್ಮ ರಾಮುಲು ಅವರು. ಇವರು ಎಲ್ಲ ಕೂಡಿ ಮಾಡಿದ್ದೆ ಅಂತೇಳಿ. ಇನ್ನೊಂದು ಮಾತನ್ನು ಇದೇ ಸಂದರ್ಭದಲ್ಲಿ ನಮ್ಮ DK ಶಿವಕುಮಾರ್ ಅವರು ಆರೋಪ ಮಾಡ್ತಾಯಿದ್ದಾರೆ. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಹೆಜ್ಜೆ ಇಟ್ಟಿವೆಲ್ಲ ಶುರುವಾಯ್ತು ನೋಡ್ರಿ ಇದೆಲ್ಲ ಅಂತೇಳಿ. ಎಲ್ಲಿವರೆಗೆ ಬಳ್ಳಾರಿಗೆ ಬಂದಿರಲಿಲ್ಲವೋ ಅಲ್ಲಿವರೆಗೆ ಯಾವ ಆಗಿರಲಿಲ್ಲ. ಈ ಜನಾರ್ದನ್ ರೆಡ್ಡಿ ಎಲ್ಲಿ ಕಾರಣ ಹೇಳ್ತಾನೆ ಅಲ್ಲಿ ಶುರು ಆಗಿಬಿಡ್ತದಪ್ಪ ಅಂತ. ಅದು ಒಂದು ಖರೆ ಅನ್ನಿಸ್ತದೆ. ಯಾಕಂದರೆ ಇತಿಹಾಸ ನೋಡಿದಂಥ ಜನಾರ್ದನ್ ರೆಡ್ಡಿ ಇತಿಹಾಸ ನೋಡಿದಾಗ ಹೌದಪ್ಪ, ಅವನು ಮನುಷ್ಯ ಸುಮ್ಮನೆ ಕೊಡುವಂಥ ಅವನು ಅಲ್ಲ, ಏನಾದರೂ ಗದ್ದಲ ಮಾಡ್ತಾನೆ ಇರ್ತಾನೆ. ಯಾಕಂತಂದ್ರೆ ಅವ ವ್ಯಕ್ತಿ ವಿಶೇಷವಾಗಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಸಹಜದ ರಾಜಕೀಯದಲ್ಲಿ ಮಾಡ್ತಾ ಇರ್ತಾರೆ. ಅದು ಸ್ವಲ್ಪ ಯಾಕೋ ಅಲ್ಲೇ ಈಗ ಇತಿಹಾಸದಲ್ಲೇ ರಕ್ತ ಸಿಗ್ತದೆ. ಇದು ಮತ್ತೊಂದು ಆಗಿದೆ. ಜೊತೆಗೆ ಭರತ್ ರೆಡ್ಡಿನೂ ಯಂಗ್ ಎನರ್ಜೆಟಿಕ್, ಅವನು ಅದ ಒಂದು ನೆಲೆಯಲ್ಲಿ ಮ್ಯಾಲೆ ಬಂದಂಥವ್ರು. ಈಗ ತಿಕ್ಕಾಳು ಶುರುವಾಯಿತು. ಇದಕ್ಕೆಲ್ಲ ಕಾರಣ ಜನಾರ್ದನ್ ರೆಡ್ಡಿ ಅಂತೇಳಿ DK ಶಿವಕುಮಾರ್ ಅವರು ಆರೋಪ ಮಾಡ್ತಾರೆ. ಅವ್ರು ಎಲ್ಲಿ ಕಾಲಿಡ್ತಾರಪ್ಪ ಜನಾರ್ದನ್ ರೆಡ್ಡಿ ಅಲ್ಲಿ ಶುರುವಾಗಿಬಿಡ್ತದೆ ಅಂತೇಳಿ. ಇವು ಸರಿ ಇದ್ದರೂ ಸಹಿತ ಅದನ್ನು ಒಂದು ಆಧಾರ ಹಿಡ್ಕೊಂಡು ಅವ್ರನ್ನ ಟೀಕೆ ಮಾಡೋದ್ರಲ್ಲಿ ಏನೂ ಆಗ್ತಿಲ್ಲ. ಅದರಲ್ಲಿ ಫ್ಲೆಕ್ಸ್ ಕಟ್ಟಾಗಿ ಹೋದಾಗ ಎಲ್ಲ ತುಂಬ ಶುರುವಾಗಿಬಿಟ್ಟದು. ಈ ವಿಷಯದಾಗ ಇಬ್ಬರು ದೊಡ್ಡ ಮನಸ್ಸು ಮಾಡಿಬಿಡ್ಬೇಕಾಗಿತ್ತು.
ಜನಾರ್ದನ್ ರೆಡ್ಡಿ ಅವರು ತಮ್ಮ ಹಿಂಬಾಲಕರಿಲ್ಲಪ್ಪ ಅದು ಹಾಕ್ಕೊಳ್ಳಿ ಬಿಡಪ್ಪ ಅದು ಎಲ್ಲೇ ಇಲ್ಲ ಅಂತ ಅನ್ನೋದಾಗಿರ್ಬೋದು. ನಾರಾ ರೆಡ್ಡಿ ಅವರು ಅಲ್ಲೇ ಯಾಕೆ ಬೇಕಾಗಿದ್ದಪ್ಪ ಮತ್ತು ಹಾಕಿ ನಡೀತಿತ್ತು ಅನ್ನೋಂಥ ಮಾತು ಮಾಡಿದ್ರೆ ಮತ್ತೊಂದು ಹಾಕಿದ್ರೆ ಮುಗಿದ್ರು ಬಿಡ್ತಿತ್ತು ರೀ. ಮತ್ತು ಇನ್ನೊಂದು ನಾವೆಲ್ಲಿ ಗಮನಿಸಬೇಕಾಗಿದ್ದು, ಹೌದು ಯಾರು ಬೆಳೆಸೋದು ನಾವು ಬೆಳಿಬೇಕು. ಆದರೆ ಆ ಬೆಳೆಯುವ ಸಂದರ್ಭದಲ್ಲೇ ಸಂಘರ್ಷಕ್ಕೆ ಆಸ್ಪದ ಕೊಡಬಾರದು. ಒಂದು ಫ್ಲೆಕ್ಸ್ ಈ ಜಾಗದ ಬೇಡಪ್ಪ ಅವ್ರ ಮನೆ ಮುಂದೆ ಅನ್ನುವಂಥ ಜಾಗದಾಗ ಮತ್ತೊಬ್ಬರಲ್ಲೇ ಸಮುದ್ರದಲ್ಲಿ ಜಾಗ ಹಾಕೊಂಡ್ರೆ ಸಮಾಪ್ತಿ ಆಗ್ತಿತ್ತು. ಪಾಪ ರಾಜಶೇಖರ ಹುಡುಗ ಇವತ್ತು ಇಲ್ಲ ಆಗದೆ ಇರ್ತಿದ್ದ. ಇದಕ್ಕೆ ಕಾರಣ ಅಂದ್ರೆ ನಾರಾ ರೆಡ್ಡಿನೂ ಆಗಿರ್ಬೋದು. ಅದೇ ಕಾಲಕ್ಕೆ ನಾರಾ ರೆಡ್ಡಿ ಅವರಿಗೆ ಪ್ರಚೋದನೆ ಆಗುವಂಗೆ ಅಲ್ಲಿ ಈಗ ಜೀವನ ಶೈಲಿಯನ್ನು ಕಾಂಗ್ರೆಸ್ ಸಹಜವಾಗಿ ವಿರೋಧ ಮಾಡಿದ್ರು ಜನಾರ್ದನ್ ರೆಡ್ಡಿ ಅವ್ರದ್ದು. ಆ ನೆಲೆಯಲ್ಲಿ ಇದೆಲ್ಲ ಗಟ್ಟಿಯಾಗಿ ಹೋಗ್ಬಿಟ್ಟದ. ಇದು ಇಂಥದ್ದು ಆಗಬಾರ್ದು ಭವಿಷ್ಯದಲ್ಲಿ ಅನ್ನೋದಾಗಿತ್ತಪ್ಪ ಅಂತಂದ್ರೆ ಇವ್ರು ಪಾದಯಾತ್ರೆ ಮಾಡಲಿ, ಅವ್ರು ಬಂದಿದ್ದು ಹಿಂಗಾದ್ರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿ ಅದನ್ನೂ ಹೇಳಿ. ಆದರೆ ಈ ಎಲ್ಲ ಕಾರಣ ಅಂದರೆ ಒಳಗಿನ ದ್ವೇಷ, ನಾವು ಅಧಿಕಾರ ಹಿಡಿಯಬೇಕು ಅನ್ನುವಂಥ ಹಂಬಲ, ಅತಿ ಆಸೆ ಇವತ್ತು ಇವೆಲ್ಲ ಘಟನೆಗಳಾಗೋದಕ್ಕೆ ಕಾರಣ ಆಗ್ಲಿಕ್ಕೆ. ಮತ್ತು ಮರಳಿ ಹಳೆಯ ಒಂದು ಆಡಳಿತವನ್ನು ಹಿಡಿತವನ್ನು ಸಾಧಿಸಬೇಕು ಅನ್ನೋದು ಸಹಜವಾಗಿ ನಮ್ಮ ಏನಪ್ಪ ಅಂದ್ರೆ ಜನಾರ್ದನ್ ರೆಡ್ಡಿ ಅವ್ರದ್ದು ಮತ್ತು ಶ್ರೀರಾಮುಲು ಅವ್ರದ್ದು, ಹೌದು ನಮ್ಮ ಹಿಡಿದು ಸಾಧಿಸ್ಬೇಕು ಬಳ್ಳಾರಿ ಮೇಲೆ ಅಂದರೆ. ಆದರೆ ಕಾಲ ಬರ್ತದ ಎಲ್ಲ ಬದಲಾಗೋದು ರೀ, ಯಾರು ಶಾಶ್ವತ ಅಲ್ಲ ಅನ್ನೋದು ಅಷ್ಟೇ ಗಮನಿಸಬೇಕಾಗಿದೆ. ಯಾಕಂದ್ರೆ ಒಂದು ಕಾಲಕ್ಕೆ ಬಳ್ಳಾರಿನಾಗಿರ್ಬೋದು ಅಥವಾ ಅಲ್ಲಿ ಹಂಪಿಯನ್ನಾಗಿರ್ಬೋದು ಯಾರೋ ಆಳಿ ಹೋಗಿದ್ದಾರೆ. ಆ ಟೈಮ್ದಲ್ಲಿ ಆಳಿದರು. ಈಗ ಆಳಪ್ಪ ಅವರಂದ್ರೆ ಆಗಲಿಕ್ಕೆ ಸಾಧ್ಯನಾ? ಅದು ಸಮಯ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಪಾದಯಾತ್ರೆ ಮಾಡಿರೋ ಉತ್ತಮನ. ಯಾಕಂದ್ರೆ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ನ ಎಚ್ಚರಿಸಬೇಕಾಗ್ಯದ. ಯಾಕಂದರೆ ಕಾಂಗ್ರೆಸ್ಸು ನಿಧಾನಕ್ಕೆ ಹಳೆಯ ಚಾಲಿ ಅಂತ ಹೋಗ್ತಾ ಇದೆಯೇನೋ ಅನ್ನೋಂಥ ಮಾತುಗಳು ಬರ್ತಾಯಿದ್ದಾವೆ, ಕೇಳಿ ಬರ್ತಾಯಿದ್ದಾವೆ. ಇದರ ಸಂದರ್ಭದಲ್ಲೇ ಇವತ್ತು ಬಿ ಜೆ ಪಿ ತೆಗೆದುಕೊಂಡಂಥ ಅಥವಾ ನಮ್ಮ ಶ್ರೀರಾಮುಲು ತೆಗೆದುಕೊಂಡಂಥ ಈ ಒಂದು ಪಾದಯಾತ್ರೆ ಮಾಡಿದರೆ ಇನ್ನೂ ಸ್ವಲ್ಪ ಈ ಒಂದು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಲರ್ಟ್ ಆಗಬಹುದೇನೋ ಅಂತೇಳಿ. ಯಾಕಂದ್ರೆ ಅವರಲ್ಲಿ ಸ್ವಭಾವ ಅದ ಇಲ್ಲಂತಲ್ಲ, ಕಾಂಗ್ರೆಸ್ಸಿಗರಲ್ಲೇ ಸ್ವಲ್ಪ ಟೀಕೆ ಮಾಡಿದ್ರೆ ಬದಲ ಆಗ್ತಾರೆ, ಹೌದನ್ನು ತಪ್ಪದಲ್ಲ ಅಂತೇಳಿ. ಆದರೆ ಇದೇ ಮಾತನ್ನು ನಾವು ಬಿ ಜೆ ಪಿ ಕುರಿತಾಗಿ ಹೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದು ವರ್ಷಗಟ್ಟಲೆ ನಮ್ಮ ರೈತರು ಈ ರದ್ದು ಮಾಡಬೇಕು, ರಿಪೀಲ್ ಮಾಡಬೇಕು, ಈ ಏನಪ್ಪ 3 ಕಾಲೇ ಕಾನೂನುಗಳಂತ ಬೆನ್ನತ್ತಿ ಆಯ್ತು. ಕಡೆಗೂ ಅವರು ಹಿಂದೆ ತಗೊಂಡು ವಿನ ರದ್ದು ಮಾಡಲಿಲ್ಲ. ಇಂಥ ಇಷ್ಟೊಂದು ಹಠ ಮಾಡಿದ್ದಾನೆ ಕಾಂಗ್ರೆಸ್ಸಿಗರಲ್ಲಿ ಇಲ್ಲ ಅನ್ನೋದನ್ನು ನಾವು ಇತಿಹಾಸ ತುಂಬ ನೋಡ್ತಾ ಬಂದಿದ್ದೀವಿ. ಅದೇನೂ ಇರಲಿ. ಈಗಂತೂ ಈ ಒಂದೆಲ್ಲ ಘಟನೆಗಳನ್ನು ಸಿ ಬಿ ಐ ತನಿಖೆ ಒಪ್ಪಿಸ್ಬೇಕು ಅಂತೇಳಿ ನಮ್ಮ ಟಿ ಎ ಶರಣ, ಜನತಾದಳ ಎಸ್ ಪಾರ್ಟಿಯ ನಮ್ಮ ಟಿ ಎ ಶರವಣ ಅವರು ಹೇಳ್ತಾರೆ, ಇಲ್ಲ ನೀವು ಇದಂಥವ್ರು ಸಿ ಬಿ ಐ ಕೊಡ್ರಿ ಇದನ್ನು ತನಿಖೆ ಮಾಡೋದಕ್ಕಂತ ಹೇಳ್ತಾರೆ. ಒಟ್ಟಾರೆಯಾಗಿ ಯಾರು ತನಿಖೆ ಮಾಡ್ತಾರೆ ಮಾಡಿರಿ, ಆದರೆ ಇದು ಆಗ ನೋಡ್ಕೊಂಡು ಹೋದ್ರೆ ಭಾಳ ಉತ್ತಮ. ಯಾಕಪ್ಪ ಅಂತಂದ್ರೆ ಇಲ್ಲಿ ಮುಖ್ಯ ಇರೋದೇನಪ್ಪ ಅಂದ್ರೆ ಹಿಂಸಾ ಅನ್ನೋದು ಹೋಗಬೇಕಾಗಿದೆ ಅನ್ನುವಂಥ ಮಾತು. ಆ ದಿಶೆಯಲ್ಲೇ ಇಲ್ಲಿವರೆಗೆ ನಡೆದ ಡೆವಲಪ್ಮೆಂಟ್ ನೋಡಿದಾಗ ಒಂದಿಷ್ಟು ಕಡಿಮೆ ಅಂತ ಹೇಳಬೇಕು. ಯಾಕಂದರೆ ಇದೇ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ ಗಲಭೆಗಳಾಗೋದು ಮತ್ತು ಅದನ್ನು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಏನದಪ್ಪ ಅಂದ್ರೆ ಒಂದು ರೀತಿ ಶಾಂತಿ ಇದ್ದಂಗೆ ಇದು ಆಯಿತು, ಒಂದು ಜೀವ ಹೋಯಿತು ಇಲ್ಲಂತಲ್ಲ, ಆದರೆ ಶಾಂತ ಇವತ್ತು ಆಗ್ಯದಂತ ಸುದ್ದಿಗಳು ಬರ್ತಾ ಇದ್ದಾವೆ. ಆದರೆ ಇದು ಕಂಟಿನ್ಯೂ ಆಗಿ ಮುಂದುವರಿಬೇಕು. ಅದೇ ಕಾಲಕ್ಕೆ ಯಾರನ್ನೋ ಬರೀ ಇದರಲ್ಲಿ ತೆಗೆದುಕೊಳ್ಳುವಂಥ ಕೆಲಸ ಆಗಬಾರ್ದು. ಯಾಕಂದರೆ ಈಗಾಗಲೇ ನಾರಾ ರೆಡ್ಡಿ ಅವರು ಹಿಡಿಬೇಕು, ಎನ್ಕ್ವೈರಿ ಮಾಡಬೇಕು ಅಂತ ನಮ್ಮ ಈ ಒಂದು ಶ್ರೀರಾಮುಲು ಅವರು ಒತ್ತಾಯ ಮಾಡ್ತಾಯಿದ್ದಾರೆ. ಅದು ಒಂದು ಹಂತದವರೆಗೆ ಸರಿ ಇದ್ದರೂ ಸಹಿತ ಅದು ಒಂದರಿಂದ ಸಮಸ್ಯೆ ಸಾಲ್ವ್ ಆಗ್ತದೆ ಅನ್ನುವಂಥ ಮಾತ್ರ ಸುಳ್ಳು. ಯಾಕಂದ್ರೆ ಅಲ್ಲೇ ಈ ಒಂದು ದಿಶೆಯಲ್ಲೇ ಏನಪ್ಪ ಅಂತಂದ್ರೆ ಬಿ ಜೆ ಪಿಗೂ ಈಗ ಒಂದು ಒಳ್ಳೆಯ ಅವಕಾಶ ಬೇಕಾಗ್ಯದ. ಈ ಕಾಂಗ್ರೆಸ್ನ ಹೊಡಿಸುವಾಗೆ ಕಾಂಗ್ರೆಸ್ಸು ಇದರಿಂದ ಎಸ್ಕೇಪ್ ಆಗಬೇಕಂತ ಪ್ರಯತ್ನ ಮಾಡ್ತಾಯಿದೆ. ಏನೋ ಆಗಲಿ, ಏನೋ ಆದರೂ ಒಂದಂತ ಸತ್ಯನ ಯಾರು ಜನಪರವಾಗಿ ಕೆಲಸ ಮಾಡ್ತಾಯಿರ್ತಾರೋ ಅವ್ರಿಗೆ ಹಿಂದಿಲ್ಲ ನಾಳೆ ಒಳ್ಳೆಯ ಕೆಲಸ, ಒಳ್ಳೆಯ ಹುದ್ದೆ ನಿಶ್ಚಿತವಾಗಿ ಸಿಗ್ತದೆ ಅನ್ನೋದು ಅನುಭವದಿಂದ ಕಳ್ಕೊಳ್ಳೋಂಥ ಮಾತು. ಹೀಗಾಗಿ ಕಾಂಗ್ರೆಸ್ಸಿಗೆ ಇದರಿಂದ ಬಳ್ಳಾರಿ ಹೊಡೆದಿಂದಾಗೆ ಒಂದಷ್ಟು ಇಮೇಜ್ ಡ್ಯಾಮೇಜ್ ಆಗಿದ್ದ ಕಾರಣ ಅದ. ಆದರೆ ಇಮೇಜ್ ಉಳಿಸ್ಕೋಬೇಕಾಗಿದ್ದಪ್ಪ ಅಂತಂದ್ರೆ ಈಗ ಮಾಡಬೇಕಾಗಿದ್ದ ಕೆಲಸಗಳು ಅನೇಕ ಇದ್ದಾವೆ. ಮಧ್ಯದಾಗಿ ಹೇಳಿದಂಗೆ ಈಗಾಗಲೇ ಬಳ್ಳಾರಿಗೆ ಈ ತನಿಖೆಗೆ ಒಪ್ಪಿಸುವಂಥ ಕೆಲಸ ಆಗಬೇಕಾಗಿದೆ. ಸಿ ಬಿ ಐಗೆ ಒಪ್ಪಿಸ್ರಿ, ಯಾರು ಒಪ್ಪಿಸ್ರಿ, ನೀವು ಪ್ರಮಾಣದಲ್ಲಿ ಸಿ ಬಿ ಐಗೆ ಅನ್ನೋಂಥ ಅವಶ್ಯಕತೆ ಏನದ, ಅವ್ರು ಸಿ ಬಿ ಐಗೆ ಒಪ್ಪಿಸ್ರಿ ಅನ್ನೋಂಥ ಲೆಕ್ಕದಲ್ಲಿದ್ದಾರೆ. ಇಲ್ಲ ಅಟ್ಲೀಸ್ಟ್ ಮತ್ತೇನು ಮಾಡೋಕ್ಕೆ ಸಾಧ್ಯ ಅದ ಅನ್ನೋದು ಸಹಿತ ಇವತ್ತು ಸರ್ಕಾರ ನಿರ್ಧಾರ ತೆಗೋಬೇಕಾಗಿದೆ. ಆ ದಿಶೆಯಲ್ಲಿ ತೊಗೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಇದು ಆದಷ್ಟು ಜಲ್ದಿ ಮುಗಿಸೋದು ಭಾಳ ಉತ್ತಮ. ಇಲ್ಲಪ್ಪ ಅಂದರೆ ಬೆಳಗೋದು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇಲ್ಲಿ ಒಟ್ಟಾರೆಯಾಗಿ ಏನಪ್ಪ ಅಂತಂದ್ರೆ ಇದು ಬಳ್ಳಾರಿ ಭಾಳ ಶಾಂತ ಆಗುವಂಥ ಅವಶ್ಯಕತೆ ಅದ, ಬೆಳಿಬಾರ್ದು. ಜೊತೆಗೆ ಯಾಕಂದರೆ ಎರಡೂ ಕಡೆ ಅವರು ಇದ್ದಾರೆ. ನಾರಾ ಭರತ್ ರೆಡ್ಡಿನೂ ಅವರು ಒಂದು ಗುಂಡ ಸಂಸ್ಕೃತಿ ಬಂದಂಥವ್ರು,
ಮತ್ತು ಜನಾರ್ದನ ರೆಡ್ಡಿ ಅವ್ರ ಬಗ್ಗೆಯೂ ಏನು ಹೇಳೋ ಅವಶ್ಯಕತೆ ಇಲ್ಲ. ಇನ್ನೂ ಅವ್ರ ಕೇಸ್ ಉಳಿದೆ ಅವ್ರ ಮೇಲೆ. ಅದಕ್ಕಾಗಿ ಇಬ್ಬರು ಶಾಂತಿಯಿಂದ ಕೂತ್ಕೊಂಡು ಡಿಸಿಷನ್ ಮಾಡಲಿ. ಜೊತೆಗೆ ಸರ್ಕಾರ ಸಹಿತ ಅನಗತ್ಯ ಅದನ್ನು ಕ್ರಿಯೇಟ್ ಮಾಡಲಾರ್ದ ದೊಡ್ಡದು ಮಾಡಲಾರ್ದ ಸಮಾಪ್ತಿ ಮಾಡಿಸಿಬಿಡೋದು ಭಾಳ ಯೋಗ್ಯ. ಯಾಕಂದ್ರೆ ಇಲ್ಲಿ ಬಳ್ಳಾರಿ ಜನರ ಜೀವನದ ಜನಸಾಮಾನ್ಯರಿದ ಇವ್ರೇನು ಹಿಡಿದು ಬರೋದು ಜನ ಸಾಕಷ್ಟು ಇದ್ದಾರಲ್ಲೇ ಆ ಸಂಘರ್ಷಕ್ಕೆ ಆಸ್ಪದ ಆಗ್ತದೆ. ಹೀಗಾಗಿ ಅವ್ರನ್ನ ಅಲ್ಲೇ ಬಿಟ್ಟು ಇವ್ರನ್ನ ಇಲ್ಲೇ ಬಿಟ್ಟು ಒಂದು ನ್ಯಾಯಯುತ ಬೇಡಿಕೆ ಏನದ ಅವರು ಬಗೆಹರಿಸೋದು ಯೋಗ್ಯ. ಯಾಕಂದ್ರೆ ನಾಲ್ಕು ತಪ್ಪು ಮಾಡಿ ನಾಲ್ಕು ಶಿಕ್ಷೆ ಆಗಲಿ, ಜನಾರ್ದನ ರೆಡ್ಡಿ ಅವ್ರು ಸಿಕ್ಕರೆ ಅವರು ತಪ್ಪು ಮಾಡಿ ಅವ್ರಿಗೆ ಶಿಕ್ಷೆ ಆಗಲಿ. ಆದ್ರೆ ಅವ್ರು ಬಂದಾಗ ಇದೆಲ್ಲ ಶುರುವಾಗೈತೆ ಅಂದ್ರೆ ಹೌದು ಅನ್ನೋದು ಒಂದು ಹಂತದವ್ರಿಗೆ ಸರಿ. ಆದರೆ ಅವರ ಕಾರಣ ಇದಕ್ಕೆಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ನಾನಲ್ಲಿ ಅವ್ರ ಬೆಂಬಲಿಗರು ಅಲ್ಲಿ ಫ್ಲೆಕ್ಸ್ ಹಾಕೋದು ಬೆನ್ನಂಥದ್ದು ಅದನ್ನು ವಿರೋಧ ಮಾಡಿದ್ದು ಇವೆರಡು ಅಲ್ಲಿ ತಪ್ಪು ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು 16 ನ್ಯೂಸ್ ಅರ್ಥ ಹೇಳ್ತಾರೆ ಎಂಬುದು ಸತ್ಯದ ಕೈಗನ್ನಡಿ ವಂದನೆಗಳು.